ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮೊದಲು ತಾಲೂಕಿನ ಕೌನ್ಸಿಲರ್ ಆದ ಸಿದ್ದು ಲಕ್ಷ್ಮಣ್ ಗಾಯಕ್ವಾಡ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ಕೌನ್ಸಿಲರ್ ಆಗಿ ಈಗ ಜಸ್ಟ್ 1 year ಆಯಿತು. ನಾನು ರಾಜಕೀಯ ಪ್ರವೇಶ ಮಾಡಿದ್ದು 2 years ಆಯಿತು. ರಾಜಕೀಯ ಪ್ರವೇಶದಲ್ಲಿ 2 years 2 ವರ್ಷ ಸತತವಾಗಿ ಕಾರ್ಯನಿರ್ವಹಿಸಿದ್ದಾರೆ. ತಾವು ಈ ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೂ ಮುಂಚೆ, ಒಂದು ಕೌನ್ಸಿಲರ್ ಆಗೋದಕ್ಕೂ ಮುಂಚೆ ಜನಗಳಿಗೆ ಯಾವ್ದು ಬೇರೆ ಸಂಘಟನೆಗಳಲ್ಲಿ ಪರವಾಗಿ ಯಾವ್ದಾದ್ರು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ? ಮಾಡೀನಿ ಸರ್. ನಾ ಶಿವಶಕ್ತಿ ಯುವಕ ಸಂಘದಲ್ಲಿ ಕ್ಯಾಶಿಯರ್ ಅಂತ ಕೆಲಸ ಮಾಡಿದೆ. ನಾವು ಫಂಕ್ಷನ್ ಮಾಡಿದಾಗ ಅಲ್ಲಿಂದ ಅಂಧ ಮಕ್ಕಳಿಗೆ ಹಣ್ಣು ಹಂಪಲು, ಬ್ಲಡ್ ಬ್ಯಾಂಕ್ ಮಾಡಿ ಜನರಿಗೆ ಬ್ಲಡ್ ಡೊನೇಟ್ ಮಾಡೋದು, ಪ್ಲಸ್ ಬಡವರಿಗೆ ಮತ್ತು ಈಗ 10th ಮತ್ತು 2nd year ಅಲ್ಲಿ ಅತಿ ಹೆಚ್ಚು ಅಂಕ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಇದು ಕಲೆಕ್ಟ್ ಮಾಡಿ ಅವರಿಗೆ ಅನುದಾನ ಅವ್ರಿಗೆ ಏನಾದ್ರು ಸಹಾಯಧನ ಕೊಡೋದು, ಈ ತರ ಎಲ್ಲ ಮಾಡ್ಕೊತೀವಿ. ಈ ರೀತಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ರೈತರ ಪರ ಯಾವ್ದಾದ್ರು ಈ ನಿಮ್ಮ ತಾಲೂಕಿನ ರೈತರ ಪರ ಯಾವ್ದಾದ್ರು ಹೋರಾಟಗಳು ಮಾಡಿದ್ದೀರಾ? ಹಾಂ ಸರ್, ಕಬ್ಬಿನ ಬೆಲೆಯಲ್ಲಿದ್ದಾಗ ಸ್ವಲ್ಪ ನಾವು ಇಲ್ಲಿ ಹೋರಾಡಿದ್ವಿ. ಕಬ್ಬಿನ ಬೆಲೆ ಏರುಪೇರು ಆದಾಗ ತಾವು ಹೋರಾಟ ಮಾಡಿದ್ದೀರಾ? ಬೇರೆ ಇನ್ನ ಯಾವ್ಯಾವ ಸಂಘಟನೆಗಳಲ್ಲಿ ಕೆಲಸ ಕಾರ್ಯ ಮಾಡಿದ್ದೀರಾ? ಮತ್ತೆ ಜನಸೇವೆಯಲ್ಲಿ ನಿರಂತರವಾಗಿ ತಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ. ತಾವು ಒಂದು ಈ ವಾರ್ಡಿನ ಒಂದು ಯಾವ ವಾರ್ಡಿಗೆ ಒಂದು ಕೌನ್ಸಿಲರ್ ಆಗಿದ್ದೀರಾ? ತಾವು 13 ನಂಬರ್ ವಾರ್ಡಲ್ಲಿ ತಾವು ಕೌನ್ಸಿಲರ್ ಆಗಿದ್ದೀರಾ. ಈ ವಾರ್ಡ್ಗೆ ಸಂಬಂಧಪಟ್ಟ ಎಷ್ಟು ಓಟು ತಮಗಿದೆ? ಟೋಟಲ್ ನಮ್ಮಲ್ಲಿ 1600 ಚಿಲ್ಲರ್ ಬರ್ತಿದೆ. 16,600 ಚಿಲ್ಲರೆ ಓಟುಗಳಿದೆ. 1600 ಓಟುಗಳು ತಮ್ಮ ವಾರ್ಡಲ್ಲಿ ಒಂದು ವ್ಯವಸ್ಥೆಯಲ್ಲಿದೆ. ಈ ನಿಮ್ಮ ವಾರ್ಡಲ್ಲಿ ಒಂದು ಕೌನ್ಸಿಲರ್ ಆಗಿ ತಾವು ಒಂದು ವರ್ಷ ಕಾಲ ಅವಧಿಗಳಾಗಿದೆ. ಈ ಅವಧಿಯಲ್ಲಿ ತಾವು ಏನೇನು ಅಭಿವೃದ್ಧಿ ಕೆಲಸಗಳನ್ನ ನಿಮ್ಮ ವಾರ್ಡ್ ಜನರಿಗೋಸ್ಕರ ಮಾಡಿದ್ದೀರಾ ನೀವು ಒಂದು ಕೌನ್ಸಿಲರ್ ಆಗಿ? ಈಗ ನೀರಿನ ವ್ಯವಸ್ಥೆಗಾಗಿ ನಾನು ಇಲ್ಲಿ 5 ಬೋರ್ಗಳನ್ನು ಸ್ಯಾಂಕ್ಷನ್ ಮಾಡಿ ಈಗ 3 ಬೋರ್ ಅಂತೂ ಹಾಕಿದೆ. ಇನ್ನ 2 ಬೋರ್ ಹಾಕ್ಸು ಕಂಡಿಟ್ಟಿದೆ. ಅದು ಕೋರ್ಟ್ ಆಫ್ ಕಂಡೆಂಟ್ ಸಲುವಾಗಿ ಕಾರ್ಯ ಸ್ಥಗಿತಗೊಂಡಿದೆ. ಈಗ 3 ಬೋರ್ ಅಂತೂ ಹಾಕಿಸಿದೆ. 3 ಬೋರ್ ರನ್ನಿಂಗ್. ಓಕೆ ಸರ್. ಪ್ಲಸ್ ಇಲ್ಲೇ ಜನರಿಗೆ ಗಟರು 3 ಕಡೆ ಗಟರ್ ಮಾಡಿಸಿದೆ. ಅಲ್ಲಿ ರಸ್ತೆ ಜನರಿಗೆ ನಡೆಯಲು ತೊಂದರೆ ಆಗ್ತಿತ್ತು. ಕೋಬಲ್ ಸ್ಟೋನ್ ಹಾಕಿ ರಸ್ತೆ ಮಾಡಿಸಿದೆ. ಯಾವ್ದು ರಸ್ತೆ? ಅದು ಸಿಸಿ ರಸ್ತೆ ಇಲ್ಲ, ಕೋಬಲ್ ಸ್ಟೋನ್ ಸ್ಟಾರ್ ರೋಡ್. ಪ್ಲಸ್ ಇಲ್ಲಿ ಲೇಡೀಸ್ ಟಾಯ್ಲೆಟ್ ಭಾಳ ಪ್ರಾಬ್ಲಮ್ ಇತ್ತು. ಅಲ್ಲಿ ಲೇಡೀಸ್ಗೆಲ್ಲ ಮಳೆ ಆದ್ಮೇಲೆಲ್ಲ ಗಲೀಜ್ ಭಾಳ ಆಗ್ತಿತ್ತು. ಅಲ್ಲಿ ಅವರಿಗೆ ಹೊದಿಕೆ ಮರುಮ್ ಗರ್ಸಿನ ಮರುಮ್ ಹಾಕಿಸಿ ಅವರಿಗೆ ವ್ಯವಸ್ಥೆ ಮಾಡಿಕೊಡೋ ಪ್ರೋಗ್ರಾಮ್ ಇದೆ. ಮತ್ತು ಮುಂದೆ ಯೋಜನೆಗಳು ತುಂಬ ಇವೆ, ಅದು ಮಾಡಿ ತೋರಿಸಿ ಮುಂದೆ ಬರುವಂತ ಒಂದು. ಮತ್ತು ಪ್ಲಸ್ ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಎಲ್ಲ ಸರೌಂಡಿಂಗ್ ಈ ಕಡೆ ಒಂದು 7-8 ವಾರ್ಡ್ಗಳು ಅವರಿಗೆಲ್ಲ ಅನುಕೂಲ ಆಗೋಂಗೆ RO ಪಾಯಿಂಟ್ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡ್ತೀವಿ. RO ಪಾಯಿಂಟ್ ಪ್ಯೂರಿಫೈ ವಾಟರ್. ಅದು ಈಗ ಕೆಲಸ ಚಾಲ್ತಿಯಲ್ಲಿದೆ. ಇನ್ನು 15 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಇದೆ. ಕೆಲಸ ಮುಗಿಕೊಂಡು ಜನರಿಗೆ ಸೇವೆ ಚಾಲು ಯೂಸ್ ಮಾಡೋ ಒಂದು ಉಪಯೋಗ. ಬೇರೆ ಇನ್ನೇನು ಅಭಿವೃದ್ಧಿ ಮಾಡಿದ್ರಿ ಸರ್? ಈಗಂತೂ 1 ವರ್ಷದಲ್ಲಿ ನಾನು ಇಷ್ಟು ಮಾಡಿದೆ. ಇನ್ನು ಯೋಜನೆಗಳು ಮುಂದೆ ತುಂಬಾ ಇವೆ. ಈಗ ತಾವೊಂದು ರೋಡ್ಗಳು ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದು ಎಷ್ಟು ರೋಡ್ಗಳು ನಿಮ್ಮ ವಾರ್ಡಲ್ಲಿ ಅಭಿವೃದ್ಧಿ ಮಾಡಿದ್ದೀರಾ? ಈಗಂತೂ 1 ರೋಡ್ ಚಾಲು ಆಗಿದೆ, ಕಂಪ್ಲೀಟ್ ಆಗಿದೆ. ಇನ್ನೂ 2 ರೋಡ್ ಇದೆ. ಪ್ಲಸ್ ಈಗ 2 ಗಟ್ಟರ್ ನಡೆದಿವೆ. 2 ಗಟ್ಟರ್ ನಡೆದಿದೆ, ಕೆಲಸ ನಡೆದಿದೆ. ಪ್ಲಸ್ ಈಗಂತೂ 3 ಬೋರ್ ಹಾಕ್ಸಿದೆ. ಇನ್ನ 2 ಬೋರ್ ಹಾಕ್ಸಿದೆ. ಇನ್ನು 2 ಬೋರ್ ಹಾಕ್ಸ್ಬೇಕು. ಸರ್, ನಿಮ್ಮ ವಾರ್ಡಲ್ಲಿ ಏನು ಸ್ವಚ್ಛತೆ ಬಗ್ಗೆ ತಾವು ಕಾಪಾಡ್ಕೊಂಡು ಬಂದಿದ್ದೀರಾ? ಸ್ವಚ್ಛತೆ ಎಲ್ಲ ಕಂಪಲ್ಸರಿ. ಎಲ್ಲ ಜನರಿಗೆ ಗಟ್ಟರ್ ಸ್ವಚ್ಛ ಮಾಡಿಕೊಡುತ್ತೇವೆ, ಸೊಳ್ಳೆ ಬರಲ್ದಂಗೆ. ಆಮೇಲೆ ಇಲ್ಲಿ ಮುಂಜಾನದು ಕಂಪಲ್ಸರಿ ಎಲ್ಲರಿಗೆ ಮನೆ ಹೋಗಿ ಕಸ ಒಯ್ಯುವಂಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನಮ್ಮ ಮುನ್ಸಿಪಾಲಿಟಿ ಒಂದು ನಗರಸಭೆಯಿಂದ ಮನೆ ಹೋಗಿ ಇಲ್ಲೇ. ಮತ್ತು ಪ್ಲಸ್ ಮನೆಗೆ ನಾವು ಡಸ್ಟ್ಬಿನ್ 2 ಥರ ಡಸ್ಟ್ಬಿನ್ ಕೊಟ್ಟಿದ್ದೀವಿ. ಒಂದು ಹಸಿ ಕಸ ಮತ್ತು ಒಂದು ಒಣ ಕಸ ಹಾಕಕ್ಕೆ 2 ಲೀಟರ್. ಅದೆಲ್ಲ ತುಂಬಿದ ಮೇಲೆ ಪ್ರತಿದಿನ ಬಂದು ನಗರ ಸಭೆದವ್ರು ಬಂದು ಮನೆ ಬಂದು ತಗೊಂಡು ಹೋಗುವಂಗೆ ವ್ಯವಸ್ಥೆ ಮಾಡಿದ್ದೀರಾ? ಸ್ವಚ್ಛತೆ ತಾವು ಕಾಪಾಡ್ತಾ ಇದ್ದೀರಾ. ಸರ್, ನಿಮ್ಮ ಊರಿನ ಈ ಒಂದು ವಾರ್ಡಲ್ಲಿ ಶೌಚಾಲಯದ ಬಗ್ಗೆ ತಾವು ಏನೇನು ಮಾಡಿದ್ದೀರಾ? ಶೌಚಾಲಯ ಅಂದರೆ ಈ ಪ್ರತಿಯೊಂದು ಸ್ಕೀಮ್ನಲ್ಲಿ ಬಂದಿದ್ದು ಪ್ರತಿಯೊಬ್ಬರಿಗೆ ಒಂದು ಹಾಕಿ ಕೊಡ್ತೀವಿ. ನಮ್ಮ ವಾರ್ಡ್ನಲ್ಲಿ ಎಷ್ಟು ಬರ್ತಾವಿಲ್ಲ, ಈಗ 5-6 ಒಂದು ರೇಡ್ನಲ್ಲಿ ಎಷ್ಟು ಬರ್ತಿಲ್ಲ. ಮತ್ತು ಜನಕ್ಕೆ 5-6 ಜನಕ್ಕೆ ನಾವು ಗೌರ್ಮೆಂಟ್ ವತಿಯಿಂದ ಬಂದ ಶೌಚಾಲಯ ಅವರಿಗೆ ಕರ್ಕೊಂಡೋಗಿ ಹಾಕಿಸಿ ಸ್ಯಾಂಕ್ಷನ್ ಮಾಡಿಕೊಡ್ತೇವೆ. ಪ್ಲಸ್ ಇಲ್ಲಿ ಲೇಡೀಸ್ ಟಾಯ್ಲೆಟ್ ಇದೆ, ಅದೆಲ್ಲ ಇದೆ ನಿಮಗೆ ಹೇಳಿದ್ದೀನಿ. ಈಗ ಅದಂದ್ರೆ ಭಾರತ ಸರ್ಕಾರದಿಂದ ಶೌಚಾಲಯಕ್ಕೆ ಅಂತಾನೆ ಒಂದು ಫಂಡ್ ರಿಲೀಸ್ ಆಯ್ತಾ ಇದೆ.
ಆ ಒಂದು ಫಂಡ್ ರಿಲೀಸ್ ಆದಂಥ ಫಂಡ್ ಡೈರೆಕ್ಟ್ ಜನಗಳಿಗೆ ಒಂದು ಶೌಚಾಲಯಕ್ಕೆ ಪ್ರತಿಯೊಂದು ಮನೆ. ಸೊ ತಮ್ಮ ಈ ಒಂದು ವಾರ್ಡಿನಲ್ಲಿ ಶೌಚಾಲಯದ ಬಗ್ಗೆ ತಾವು ಏನು ಒಂದು ಕಾರ್ಯಕ್ರಮನ ಒಂದು ಅಭಿವೃದ್ಧಿನ ತಾವು ಒಂದು ಕೈಗೊಂಡಿದ್ದೀರಾ? ಸರ್, ಶೌಚಾಲಯ ಅಂದರೆ ಇಲ್ಲಿ ನಮ್ಮಲ್ಲಿ ಪಬ್ಲಿಕ್ ಶೌಚಾಲಯ ಇದೆ. ಎಸ್ ಸರ್. ಆ ಪಬ್ಲಿಕ್ ಶೌಚಾಲಯದಲ್ಲಿ ಅದರದ್ದು ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಒಂದು ಮರುಮ್ ವ್ಯವಸ್ಥೆ ಇಲ್ಲ. ಆದ ಕಾರಣ ನಮ್ಮ ಯೋಜನೆ ನಾವೇನು ಮಾಡಿದೆ, ಸರ್ಕಾರಕ್ಕೆ ಒಂದು ನಮ್ಮಿಂದ ಅನುದಾನದ ಏನು ಬರ್ತದಲ್ಲ, ಈಗ 20,000 ರೂಪಾಯಿ ಬರ್ತದೆ. ಅದರಲ್ಲಿ ಹೆಚ್ಚು ನಮ್ಮ ಜನರಲ್ ಕ್ಯಾಟಗರಿಯಲ್ಲಿ ಅನುದಾನ ಹೆಚ್ಚು ಬರಲ್ಲ. ಭಾಳ ಒಂದು ಅನುದಾನ ಬಿಟ್ಟಲ್ಲಿ 20 ಜನ 30 ಜನ ಇಷ್ಟರಲ್ಲಿ ಅದು ಸ್ಕೀಮ್ ಮುಗಿದು ಹೋಗ್ಬಿಡುತ್ತೆ. ಆದ ಕಾರಣ ಜನರಲ್ ನಲ್ಲಿ ಶೌಚಾಲಯ ಹೆಚ್ಚು ಮಾಡಿದ್ರೆ ಈಗ ಹೆಚ್ಚು ಜನರಲ್ ನಲ್ಲಿ ಶೌಚಾಲಯಗಳು ಕಮ್ಮಿ ಇದೆ. ನಮ್ದು ಉದ್ದೇಶ ಏನಿದೆ, ಪ್ರತಿಯೊಬ್ಬರ ಮನೆಗೆ ಒಂದು ಶೌಚಾಲಯ ಮಾಡಿಕೊಟ್ಟಿವಿ ಅಂದ್ರೆ ಹೊರಗೆ ಎಲ್ಲ ಏನು ಗಲೀಜಾಗಲ್ಲ, ನೀರಿನ ವ್ಯವಸ್ಥೆದು ಏನು ಪ್ರಾಬ್ಲಮ್ ಆಗಲ್ಲ. ಆದ ಕಾರಣ ಪ್ರತಿಯೊಂದು ಮನೆಗೆ ಶೌಚಾಲಯ ಮಾಡ್ಬೇಕಂತ ನಮಗೆ ಉದ್ದೇಶ ಇದೆ. ಸರ್ಕಾರಕ್ಕೆ ನಾವು ನಮ್ಮ ವಿನಂತಿ ಇದೆ. ಏನು 20,000 ಕೊಡ್ತಿದಾರಲ್ಲ ಶೌಚಾಲಯಕ್ಕೆ, ಅದು ಸಾಕಾಗಲ್ಲ. ಈಗಿನ ಇನ್ನೊಂದು 10,000 ಹೆಚ್ಚಿಗೆ ಮಾಡಿ ಅದು ಅನುದಾನ ಬಿಡುಗಡೆ ಮಾಡಿದ್ರೆ ಜನರಿಗೆ ಒಳ್ಳೆ ಒಂದು ಅನುಕೂಲ ಆಗುತ್ತೆ. ಪ್ಲಸ್ ಹೊರಗಡೆ ಯಾರು ಹೋಗಲ್ಲ, ಎಲ್ಲ ತಮ್ಮ ಸ್ವಂತ ಮಾಡ್ಕೊಂಡು ತಮ್ಮ ಸ್ವಂತ ಕ್ಲೀನ್ ಆಗಿ ಇಟ್ಕೊಂಡು, ಊರು ಕ್ಲೀನ್ ಇರುತ್ತೆ, ವಾರ್ಡ್ ಕ್ಲೀನ್ ಇರುತ್ತೆ, ಯಾವ ರೋಗ ರುಜಿನಗಳು ಬರಲ್ಲ, ಸ್ವಚ್ಛತೆಗಳು ಕಾಪಾಡ್ತಾರೆ. ಈಗ ನಿಮ್ಮ ವಾರ್ಡಲ್ಲಿ ಎಷ್ಟು ಶೌಚಾಲಯಗಳು ತಾವು ಒಂದು ಅಭಿವೃದ್ಧಿ ಮಾಡಿದ್ರೆ? ಈಗ ಆಲ್ರೆಡಿ ಒಂದು ಅಭಿವೃದ್ಧಿ ಆಗಿದೆ. ಈಗ ಇನ್ನೇ ನಮ್ದು ಒಂದು ಲೇಡೀಸ್ ಟಾಯ್ಲೆಟ್ ಶೌಚಾಲಯ ಏನಿದೆ, ಹೆಣ್ಣು ಮಕ್ಕಳ ಶೌಚಾಲಯ, ಅದು ನಾವು ಸ್ವಲ್ಪ ಅಭಿವೃದ್ಧಿ ಮಾಡಿದ್ವಿ. ಅಲ್ಲಿ ಮೊನ್ನೆ 2 ಬೋರ್ ಹಚ್ಚಿದ್ರೆ ಅಲ್ಲಿ ನೀರು ಬೀಳಿಲ್ಲ. ಆದ ಕಾರಣ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲಾಗಿದೆ. ಆದ ಕಾರಣ ಅಲ್ಲಿ ಪೂರ್ತಿ ಗಲೀಜಾಗ್ತಿದೆ. ಆ ಉದ್ದೇಶದಿಂದ ನಾವು ಮನೆಗೆ ಒಂದು ಶೌಚಾಲಯ ಮಾಡುವ ಉದ್ದೇಶದಿಂದ ಸರ್ಕಾರಕ್ಕೆ ಅನುದಾನ ಕೊಡ್ತೀವಿ. ಈಗ ತಾವು ಎಷ್ಟು ಒಂದು ಶೌಚಾಲಯಗಳನ್ನ ತಾವು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ದೀರಾ? ನಮ್ಮಲ್ಲಿ 450 ಮನೆಗಳಿವೆ. 450 ಮನೆಗಳು. ನನ್ನ ವಾರ್ಡಿನಲ್ಲಿ 450 ಮನೆಗಳಿವೆ. ಅದು ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ 120ರಿಂದ 130 ಮನೆಗೆ ಶೌಚಾಲಯ ಇದೆ. ಇನ್ನು 300ರಿಂದ 320 ಮನೆಗೆ ಶೌಚಾಲಯ ಇಲ್ಲ, ಎಲ್ಲ ಹೊರಗಡೆ ಜನ. ಆದ ಕಾರಣ ಪ್ರತಿಯೊಂದು ಮನೆಗೆ ಶೌಚಾಲಯ ಮಾಡುವ ವ್ಯವಸ್ಥೆ ನಮ್ಮ ಉದ್ದೇಶ ಇದೆ. ಈಗ ಅಂದ್ರೆ ನಿಮ್ಮ ವಾರ್ಡಲ್ಲಿ ಒಂದು 300-320 ಶೌಚಾಲಯ ತಾವು ನಿರ್ಮಾಣ ಮಾಡಬೇಕು ಯೋಜನೆ. ಆ ಒಂದು ಮನವಿ ನಮ್ಮ ಭಾರತ ಸರ್ಕಾರಕ್ಕೆ ಕೊಡ್ತಿದ್ದೀರಾ? ಸರಿ, ಮುಂದೆ ಈ ನಿಮ್ಮ ವಾರ್ಡಲ್ಲಿ ಇನ್ನ ಏನೇನು ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಒಂದು ಯೋಜನೆ? ಸರ್, ಫಸ್ಟ್ ಪ್ರಿಫರೆನ್ಸ್ ನಾವು ನೀರಿಗೆ ಕೊಡ್ತೀವಿ. ನಮ್ಮಲ್ಲಿ ನೀರಿಂದು ತ್ರಾಸನೂ ಇದೆ ಇಲ್ಲಿ. ಫಸ್ಟ್ ಪ್ರಿಫರೆನ್ಸ್ ನಾವು ಎಲ್ಲ ಜನಕ್ಕೆ ಆಶ್ವಾಸನೆ ಕೊಟ್ಟ ಪ್ರಕಾರ ನೀರಿಂದು ಮೇನ್ ನೀರೆಲ್ಲರೂ ಮನೆಗೆ ಸಪ್ಲೈ ಆಗುವಾಗಿ ನೀರು ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಅದೊಂದು ಮೇನ್ ಉದ್ದೇಶ ನಮ್ದು ನೀರಿಂದು. ಆಮೇಲೆ ಸ್ವಚ್ಛತೆ, 2ನೇ ಉದ್ದೇಶ ಸ್ವಚ್ಛತೆ. ಆಮೇಲೆ ಪ್ರತಿಯೊಂದು ಎಲ್ಲಿ ಸಂಧಿಯಲ್ಲಿ ಹೋದ್ರೂ ರಸ್ತೆ ನಿರ್ಮಾಣ ಮಾಡೋದು, ಈ ಉದ್ದೇಶ ನಮ್ಮಲ್ಲಿ. ಇಷ್ಟು ಅಭಿವೃದ್ಧಿಗಳನ್ನ ತಾವು ನಿಮ್ಮ ವಾರ್ಡಲ್ಲಿ ಜನಗಳಿಗಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸರ್, ಇಷ್ಟೆಲ್ಲ ನೀವು ರಾಜಕೀಯದಲ್ಲಿ ಒಂದು ಕೆಲಸ ಮಾಡೋದಕ್ಕೆ, ಜನಗಳ ಸೇವೆ ಮಾಡೋದಕ್ಕೆ, ನಿಮ್ಮ ಫ್ಯಾಮಿಲಿಲೇ ಆಗಲಿ, ನಿಮ್ಮ ಬಂಧು ಮಿತ್ರರೇ ಆಗಲಿ, ನಿಮ್ಮ ಸಮಾಜದಲ್ಲೇ ಆಗಲಿ ನಿಮಗೆ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು? ನಮ್ಮ ಬ್ರದರ್, ಅಣ್ಣದವರು. ಆ ಅಣ್ಣವರ ಹೆಸರು ಏನು ಹೇಳಕ್ಕೆ ಇಷ್ಟ ಮಾಡ್ತೀರಾ? ಮಲ್ಲಾರಿ ಲಕ್ಷ್ಮಣ್ ಗಾಯಕ್ವಾಡ್. ಮಲ್ಲಾರಿ ಲಕ್ಷ್ಮಣ್ ಗಾಯಕ್ವಾಡ್ ಅವರು ನಿಮ್ಗೆ ಒಂದು ರಾಜಕೀಯಕ್ಕೆ ಸೇರ್ಪಡೆ ಮಾಡಿದವ್ರೆ ಅವರೇ. ಕೌನ್ಸಿಲರ್ ಆಗ್ಬೇಕಾದ್ರೆ ಅವರೇ ಕಾರಣ. ಈಗ ನನಗೆಲ್ಲ ಗೈಡೆನ್ಸ್ ಕೊಡೋರು ಅವರೇ. ನಂದು ಪೂರ್ತಿ A to Z ಗೈಡೆನ್ಸ್ ಅವ್ರದ್ದು. ಕೆಲಸ ಸ್ಯಾಂಕ್ಷನ್ ಮಾಡೋದು ನೀವು, ಯೋಜನೆ ಅವ್ರದ್ದು ಕೆಲಸ ಮಾಡೋದು, ಬ್ಯಾಕ್ ಸಪೋರ್ಟ್ ಕೊಡ್ತಿದ್ದಾರೆ ನಿಮಗೆ. ತಾವು ಒಂದು ವರ್ಕ್ ಮಾಡ್ತಾರೆ, ಹೀಗೆ ಮಾಡು ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಕೊಡೋರು ಅವರೇ. ಕೊಡ್ತಾರೆ, ಈ ಕೆಲಸ ಮಾಡಿದ್ರೆ ಹೀಗಾಗತ್ತೆ, ಈ ಕೆಲಸ ಹಿಂಗೆ ಯೋಜನೆ ಹಿಂಗೆ ಇದರಲ್ಲಿ ಈ ಫಂಡಲ್ಲಿ ಹಿಂಗೆ ತಗೊಂಡ್ ಬಂದ್ರೆ ಈ ಕೆಲಸ ಆಗುತ್ತೆ. ನನ್ನ ವಾರ್ಡ್ನಲ್ಲಿ ಒಂದು ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ಸರ್, ತಾವೊಂದು ಈಗ ಕೌನ್ಸಿಲರ್ ಆಗಿ ವಾರ್ಡ್ ನಂಬರ್ ನಿಮ್ಮ 13 ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳ್ಕೊಂಡು ಮುಂದೆ ಇನ್ನು ಯಾವ ಮಟ್ಟಿಗೆ ಬೆಳಿಬೇಕು ಅನ್ಕೊಂಡಿದ್ದೀರಾ? ಯಾವ ಒಂದು ಸ್ಥಾನ ಪಡಿಬೇಕು ಅಂತಿದ್ದೀರಾ ತಾವು? ನೋಡಿ, ದೇವರ ಆಸೆ ಇದ್ರೆ ಮುಂದೆ ದೊಡ್ಡ ಸ್ಥಾನ ಪಡೆಯೋ ಆಸೆ ಇದೆ. ಅದು ಜನಗಳು ಸೇವೆ ಮಾಡ್ಬೇಕಂತ ಈ ಫೀಲ್ಡ್ ಬಂದಿದೆ. ನೋಡೋಣ ಇನ್ನು ಮುಂದೆ ಅದು ಯಾವ ಸ್ಥಾನ ಪಡಿಬೇಕು ಅಂತಿದ್ದೀರಾ ಮುಂದೆ? ಅದು ಆಸೆ ಎಲ್ಲರಿಗೂ ಇರುತ್ತೆ. ಆಸೆ ಯಾವುದು? ಅದು MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕಂತ ಆಸೆ ಇರೋದ. ಆದ್ರೆ ನಾವು ಜನಗಳು ನಂಬಿದ್ದೇವೆ. ಅಂದ್ರೆ ಜನಗಳ ಸೇವೆ ಮಾಡಕ್ಕೆ ಒಂದು ಸ್ಥಾನ ಬೇಕಲ್ವಾ? ಆ ಸ್ಥಾನ ಯಾವ್ದು ಇಷ್ಟಪಡ್ತೀರಾ? MLA ಮಿನಿಸ್ಟರ್ ಆಗ್ಬೇಕು ಅನ್ನೋ ಒಂದು ಮನಸ್ಸಲ್ಲಿ ಆಸೆ ಇದೆ. ದೇವರೊಳ್ಳೆ ಮೇಲೆ ಆಯ್ತೀರ ಖಂಡಿತ. ಯಾಕಂದ್ರೆ ಜನ ಸೇವೆ ಮಾಡಿದ್ರೆ ಖಂಡಿತ ಒಂದು ಮುಂದೆ
ಬರೋದಕ್ಕೆ ಕಾರಣ ಆಗುತ್ತೆ. Thank ಜನಗಳು ಸಪೋರ್ಟ್ ಇತ್ತು ಅಂದ್ರೆ ಯಾವತ್ತೂ ಆಗಿ ಆಯ್ತೀರಾ. ಸರ್ ನೀವಿಷ್ಟೆಲ್ಲ ಒಂದು ಕೆಲಸ ಮಾಡಿಕೊಂಡು ಒಂದು ರಾಜಕೀಯದಲ್ಲಿ ಒಂದು ಜನಗಳ ಸೇವೆ ಮಾಡ್ತಾ ಇದ್ದೀರಾ. ಈ ಮುಂದೆ ನಮ್ದೊಂದು ಭಾರತ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ? ಏನು ಸರ್, ಕಾಂಗ್ರೆಸ್ ಒಳ್ಳೆಯ ಸರ್ಕಾರ ಇದೆ, ಜನಪರ ಸರ್ಕಾರ, ಜನರಿಗಾಗಿ ಜನರಿಗೋಸ್ಕರ ಸರ್ಕಾರ. ಹೌದು, ಕಾಂಗ್ರೆಸ್ನಿಂದ ಎಲ್ಲ ಸಾಧನೆ ಆಗಿದೆ ಇಷ್ಟು ವರ್ಷ. ಪ್ಲಸ್ ಮುಂದೆ ಕಾಂಗ್ರೆಸ್ ಬಂದ್ರೆ ಇನ್ನೂ ಸಾಧನೆಗಳಾಗುತ್ತವೆ. ಆದ ಕಾರಣ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ ತಾವು? ಕಾಂಗ್ರೆಸ್ ಇಂದ ಯಾವುದೇ ಒಂದು ಅಭ್ಯರ್ಥಿ ಬಂದ್ರು ನಮ್ಮ ಕಾಂಗ್ರೆಸ್ ನೀವು ಒಂದು ಸಪೋರ್ಟ್ ಮಾಡೋದಕ್ಕೆ ತಾವು ರೆಡಿಯಾಗಿದ್ದಾರೆ. ಸರ್, ನಮ್ಮ ಈಗಿನ ಒಂದು ನಿಮ್ಮ ವಾರ್ಡಿನ ಜನತೆಗೆ ಆಗಲಿ, ಒಂದು ತಾಲೂಕಿನ ಒಂದು ಯುವ ಜನತೆಗೆ ಆಗಲಿ, ಅಂದ್ರೆ ಯುವ ಪೀಳಿಗೆ, ವಯಸ್ಸಿನ ಹುಡುಗರು, ವಯಸ್ಸಿನ ಹೆಣ್ಣು ಮಕ್ಕಳು, ಒಂದು ನಿಮ್ಮ ವಾರ್ಡಿನ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಮುಖಾಂತರ? ಒಂದು ಒಳ್ಳೆ ಬುದ್ಧಿಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಸೇವೆ ಮಾಡಿದರೆ ಅದರಲ್ಲಿ ಸುಖನೇ ಬೇರೆ ಇದೆ. ಜನಸೇವೆ ಜನಾರ್ದನ ಸೇವೆ. ಖಂಡಿತ ನಿಜ. ಆದ ಕಾರಣ ಮಾಡಿ, ನಿಮ್ದು ಕೆಲಸ ಮಾಡಿ, ಜನಗಳಿಗೆ ಸೇವೆ ಮಾಡಿ. ಜನಗಳಿಗೆ ಸೇವೆ ಮಾಡಿದರೆ ಒಂದು ತೃಪ್ತಿನೇ ಬೇರೆ ಸಿಗುತ್ತೆ. ನಿಜ, ಅಷ್ಟೇ. ಆ ರೀತಿ ಒಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ. ಸರಿ, ನಮ್ಮ ಈ ಒಂದು ಭಾರತ ಸರ್ಕಾರಕ್ಕೆ ಆಗಲಿ, ನಿಮ್ಮ ಒಂದು ಪಕ್ಷಕ್ಕೆ ಆಗಲಿ, ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಪಕ್ಷ ಅಂತೂ ಏನು ಎರಡು ಮಾತಲ್ಲ, ನಮ್ಮ ಪಕ್ಷ ಅಂತೂ ಒಂದೇ ನಂಬರ್. ನಮ್ಮ ಪಕ್ಷದ ಬಗ್ಗೆ ಎರಡು ಮಾತಲ್ಲ. ನಮ್ಮ ಪಕ್ಷದಲ್ಲಿ ಏನು ನಡೀತದೆ ಎಲ್ಲ ಒಳ್ಳೇದು ನಡೀತದೆ. ಯಾರಿಗೂ ಅನ್ಯಾಯ ಮಾಡಲ್ಲ ನಮ್ಮ ಪಕ್ಷದಲ್ಲಿ. ಯಾರಿಗೂ ಕೀಳಾಗಿ ನೋಡಲ್ಲ, ಯಾರಿಗೂ ಸಣ್ಣತನಾಗಿ ನೋಡಲ್ಲ. ಎಲ್ಲರಿಗೂ ಸಮನಾಗಿ ಕಾಣ್ತಾರೆ ನಮ್ಮ ಪಕ್ಷದಲ್ಲಿ. ನಾ ದೊಡ್ಡವ, ಇವ ದೊಡ್ಡವ, ಈಗ ಆ ಜಾತಿ ಈ ಜಾತಿ ನಮ್ಮಲ್ಲಿಲ್ಲ. ಸರ್ವ ಜಾತಿ ಪಕ್ಷ ಅಂದರೆ ನಮ್ಮದು ಕಾಂಗ್ರೆಸ್ ಪಕ್ಷ. ಒಂದೇ ಕಾಂಗ್ರೆಸ್ ಹಸ್ತಕ್ಕೆ ಮತ್ತು ದೇಶಕ್ಕೆ ಇರ್ತಾರೆ. ಹೌದು. ಆದ ಕಾರಣ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಇಂಡಿಯಾದಲ್ಲಿ ಈಗ 1 ನಂಬರ್ ಇದೆ, ಮುಂದೂ 1 ನಂಬರ್ ಆಗುತ್ತದೆ. ಮತ್ತು ನಮ್ಮ ಭಾರತ ಸರ್ಕಾರ ಕೇಳೋದಂದ್ರೆ, ನಮ್ಮ ಈಗ ಬಡವರ ಪರವಾಗಿ ನಿಮಗೂ ಗೊತ್ತಾ ಇದೆ, ಬಡವರ ಪರವಾಗಿ ತುಂಬಾ ಯೋಜನೆಗಳು ತೆಗೆದಿದ್ದಾರೆ. ಹೌದು, ಹಿಂದುಳಿದವರಿಗೆ ತೆಗೆದಿದ್ದಾರೆ. ಸ್ಟೂಡೆಂಟ್ಸ್ ಅವರಿಗೆ ಅನುಕೂಲ ಮಾಡಿಕೊಟ್ಟಿವಿ. ಇದೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ನಿಂದ ಆಗಿದೆ. ಮತ್ತು ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ. ಮನೆಗೆ 100 ದಿನ ಉದ್ಯೋಗ ಅಂತೇಳಿ ಸ್ಕೀಮ್ ತೆಗೆದಿದ್ದಾರೆ ಪಂಚಾಯಿತಿಗಳಲ್ಲಿ. ಮತ್ತು ಅದು ಹಲವಾರು ಯೋಜನೆಗಳಿವೆ. ಹೇಳಕ್ ಹೋದ್ರೆ ಅದು ನಿಮಗೆ ಟೈಮ್ ಸಾಕಾಗಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಒಂದಷ್ಟು ನಂಬಿಕೆ ಏನೋ ತಾವು ಒಂದು ಪಕ್ಷದ ಮೇಲೆ ಇಟ್ಟಿದ್ದೀರಾ. ಸೊ ಈ ರೀತಿ ತಮ್ಮ ರಾಜಕೀಯ ಚಟುವಟಿಕೆಯನ್ನು ತಾವು ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಆ ಒಂದು ನಡೆಸ್ತಿರುವಂಥ ಒಂದು ಚಟುವಟಿಕೆ ನಮ್ಮ ಮೀಡಿಯಾ ಮುಂದೆ ತಾವು ವ್ಯಕ್ತಪಡಿಸಿದ್ದೀರಾ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮೊದಲು ತಾಲೂಕು ಕೌನ್ಸಿಲರ್ ಆದ ಸಿದ್ಧ ಲಕ್ಷ್ಮಣ್ ಗಾಯಕ್ ಲವಣ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ವಾರ್ಡಿನ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಮುಂದೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು.